ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಮಜ್ಜಿಗೆ ಚೌಳಿಕಾಯಿ ಮಾಡೋಣ ಅಂಥೇಳಿ ರಾತ್ರಿನ ಮಜ್ಜಿಗೆ ಒಳಗೆ ಒಂದು ಅರ್ಧ kg ಅಷ್ಟು ಚೌಳಿಕಾಯಿ ನೆನೆಸಿಟ್ಟಿದ್ದೆ. ಅದಕ್ಕೆ ಹಿಂಗು, ಉಪ್ಪು ಮತ್ತು ಜೀರಿಗೆ ಪೌಡ್ರ್ ಹಾಕಿ ನೆನೆಸಿಟ್ಟಿದ್ದೆ. ಈಗ ಟೆರೆಸ್ ಮೇಲೆ ಒಣಗಕ್ಕೆ ಹಾಕಕ್ಕಂತ ಬಂದಿದ್ದೆ. ಒಂದೊಂದು ಅಗಲಾಗಿ ಒಣಕ್ಕೆ ಹಾಕಿ ಗಿಡಕ್ಕೆಲ್ಲ ನೀರು ಹಾಕಿ ತಳಗಡೆ ಬಂದೆ. ಟೆರೆಸ್ ಮೇಲಿಂದ ತಳಗೆ ಬಂದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಾಷ್ಟಕ್ಕೆ ಏನು ಮಾಡೋಣ ಅಂತ ಭಾಳ ತಲೆ ಕೆಡಿಸ್ಕೊಂಡು ಕೊನೆಗೆ ರೊಟ್ಟಿ ಮಾಡಕ್ಕೆ ನಿಂತೇನೆ ನೋಡ್ರಿ. ಬಡ ಬಡ ರೊಟ್ಟಿ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ರೊಟ್ಟಿಗೆ ಬದ್ನಿಕಾಯಿ ಭರ್ತಾ ಮತ್ತು ಸೌತೆಕಾಯಿ ಮತ್ತು ಹೆಸರು ಕಾಳದ ಸಲಾಡ್ ಮಾಡಿದ್ದೆ. ದೊಣಗಾಯಿ ಮತ್ತು ತೊಗರಿಬೇಳೆ ಹಾಕಿ ಒಂದು ಪಲ್ಯ ಮಾಡಿದ್ದೆ. ಬಾಲ್ಕನಿ ಒಳಗೆ ಗಿಡಕ್ಕೆಲ್ಲ ನೀರು ಹಾಕಿ ನಾಷ್ಟ ಮಾಡಿ ಶೇಂಗಾ ಚಟ್ನಿ ಮತ್ತು ಹಸಿ ಖಾರ ಮಾಡ್ಕೊಳ್ಳೋಣ ಅಂಥೇಳಿ ಬಡ ಬಡ ಶೇಂಗಾ ಹುರ್ಕೊಂಡು ಸಿಪ್ಪಿ ತಕ್ಕೊಂಡು ಇದನ್ನ ನಾನು ಬಟ್ಟೆ ಮೇಲೆ ಹಾಕಿ ತೆಗಿತೇನೆ ರೀ. ಎಲ್ಲ ಸಿಪ್ಪಿ ತೆಗೆದು ಮತ್ತು ಪ್ಯಾನಿಗೆ ಹಾಕಿ 2 ಚಮಚ ಎಣ್ಣೆ ಹಾಕಿ ಮತ್ತೆ ಹುರ್ಕೊಳ್ರಿ 1 ರಿಂದ 2 ನಿಮಿಷ. ಶೇಂಗಾ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ರಿ. 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೇನ್ರಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಚಮಚ ಉಪ್ಪು ಹಾಕಿ ಮಿಕ್ಸಿನ ಪಲ್ಸ್ ಮೋಡ್ ಮೇಲೆ ಮಿಕ್ಸಿ ಮಾಡ್ಕೊರಿ. ಒಂದೇ ಸಲಕ್ಕೆ ಮಿಕ್ಸಿನ ತಿರುಗಿಸ್ಬೇಡ್ರಿ. ಉದುರಾದಂಥ ಶೇಂಗಾ ಚಟ್ನಿ ತಯಾರಾಗೈತಿ. ಆಮೇಲೆ ಹಸಿಮೆಣ್ಸಿಕಾಯಿ ತುಂಬ ತೆಗೆದು ಚೆಂದಾಗಿ ತೊಳ್ಕೊಂಡಂಥ ಹಸಿಮೆಣ್ಸಿಕಾಯಿನ ಪ್ಯಾನ್ನಾಗ ಹಾಕಿ 2 ಚಮಚ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೊಂಡಿನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ 1 ಚಮಚ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊರಿ. 15 ದಿವಸ ಈಗ ನನಗೆ ಚಿಂತೆ ಇಲ್ಲ ನೋಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.